ನಿಜವಾಗ್ಲೂನೇ ಕೆಲ್ಸ ಇದೆ ಅಂತ ಕರ್ಕೊಂಡು ಹೋಗಿರ್ತಾರ, ಇಲ್ಲ ಅಂದ್ರೆ ನಿನ್ನಿಂದ ದೂರ ಮಾಡ್ಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ ಅನ್ನೋ ಅನುಮಾನನಾ? ಚೇಚೆ, ನನ್ನಿಂದ ದೂರ ಹೋದ್ರೆ ಏನು, ನನ್ನ ಹತ್ರ ಇದ್ರೆ ಏನು? ಸುಮ್ನೆ ಏನಕ್ ಕರ್ಕೊಂಡು ಹೋದ್ರು ಅಂತ ಕೇಳ್ದೆ ಅಷ್ಟೆ, ಇನ್ನೇನಿಲ್ಲ. ನಿನ್ನೋ ನನ್ಗೆ ಅರ್ಥ ಆಗ್ತಿದೆ ಪುಣ್ಯ, ಆದ್ರೆ ಈ ನಾಗಮ್ಮ ನಿನ್ನೋನ ಸರಿಪಡ್ಸಕ್ಕಾಗಲ್ಲ. ಜನ್ಮತಃ ಕರ್ಮತಃ ಮಾಡಿರೋ ಕರ್ಮಗಳನ್ನ, ನೀನ್ ಅನುಭವಿಸ್ಬೇಕಾಗಿರೋ ಕಷ್ಟಗಳನ್ನ ಆ ಪರಮೇಶ್ವರನಲ್ಲಿ ಬೇಡ್ಕೊಂಡು ಮುಂದೆ ಹಾಕಿದ್ದೆ. ಆದ್ರೆ ಇನ್ಮೇಲೆ ಅದ್ ಸಾಧ್ಯ ಇಲ್ಲ. ಇನ್ಮೇಲೆ ನಿನ್ ಕಣ್ಣೀರೇ ನಿನ್ ಜೊತೆ ಆಗಿರತ್ತೆ. ನಿನ್ ಭಕ್ತಿ, ನಿನ್ ಧರ್ಮ, ನಿನ್ ಒಳ್ಳೆತನ, ನಿನ್ನೊಳ್ಳೆ ಮನ್ಸಷ್ಟೇ ಇನ್ಮೇಲೆ ನಿನ್ನನ್ನ ಕಾಪಾಡೋದು. ಈ ಕ್ಷಣದಿಂದ ಈ ನಾಗಮ್ಮ ನಿನಗ್ ಸಹಾಯ ಮಾಡೋ ಪರಿಸ್ಥಿತಿ ಬರಬಾರ್ದು, ಬರ್ಲೇಬಾರ್ದು. ಅದು ದೈವಾಜ್ಞೆ. ಅದಕ್ಕೆ ನಿನ್ ಬಗ್ಗೆ ಗೊತ್ತಿದ್ರು ಕೂಡ ಹೀಗೆ ನಿಸ್ಸಹಾಯಕಳಾಗಿ ಉಳಿದ್ಬಿಟ್ಟಿದ್ದೀನಿ. ನಿನ್ ಪ್ರೀತಿ ಬಗ್ಗೆ ಗೊತ್ತಿದ್ರು ಕೂಡ ಅನಿರುದ್ಧ್ಗೆ ಅದನ್ನ ಹೇಳಕ್ ಆಗ್ತಿಲ್ಲ. ದೈವಾಜ್ಞೆಗೆ ಕಟ್ಟು ಬಿದ್ದು ಮಹಾದೇವಿಗೆ ಕೊಟ್ಟಿರೋ ಮಾತನ್ನ ಮೀರ್ತಿರೋದಿಕ್ಕೆ ಈ ನಾಗಮ್ಮನ ಕ್ಷಮಿಸ್ಬಿಡು ಪುಣ್ಯ. ನಾಗಸ್ವರ, ನಾಗಸ್ವರ, ಧನಂಜಯ ವರ್ಮ, ನಾಗಸ್ವರದಿಂದ ನೀನು ಸಾಧಿಸಿರೋ ವಿಜಯವನ್ನ ಅಗ್ನಿಲ್ ನೋಡು. ನಾಗಲೋಕದ ಮೇಲೆ ನೀನ್ ಮಾಡಿರೋಂಥ ದಂಡಯಾತ್ರೆನ ನೋಡು. ನಾಗಲೋಕದ ಮೇಲೆ ದಂಡಯಾತ್ರೆನಾ? ಗರುಡ ಯಾಕ ಅಂತ ಹೇಳ್ತಿದ್ರಲ್ಲ? ನಾಗಲೋಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರು ಏನೋ ಬೇರೆನೆ ಮಾಡ್ತಾ ಇದ್ದಾರೆ. ಅದ್ಭುತ! ಕಣ್ಣಿಗೆ ಸಂತೋಷವಾಗ್ತಿದೆ ಸ್ವಾಮಿ. ಈ ಹಬ್ಬನ ಇನ್ನೂ ನೋಡ್ಬೇಕು, ಇನ್ನೂ ನೋಡ್ಬೇಕು. ನಾಗಸ್ವರದ ಶಬ್ದಕ್ಕೆ ನಾಗಗಳೆಲ್ಲವೂ ವಿಲವಿಲ ಅಂತ ಒದ್ದಾಡ್ಬೇಕು. ಕಾಲನಾಗಗಳೆಲ್ಲವೂ ನಾಶವಾಗೋಗ್ಬೇಕು. ಸಾಕು, ನಿನ್ನ ಅಪೇಕ್ಷೆ ನೆರವೇರಿದೆ. ಎಲ್ಲ ನಾಗಗಳು ವಶವಾಗಿ ನಿನ್ನ ಕಾಲ್ ಕೆಳಗೆ ಬೀಳೋದಕ್ಕೆ ಸಿದ್ಧವಾಗಿದೆ. ಅನಿರುದ್ಧ್, ನಿನ್ನ ಇಷ್ಟ ದೈವನ ಪ್ರಾರ್ಥಿಸಿ ಯಾಗನ ಒಂದ್ಸಲಿ ನೋಡು. ಅಲ್ಲಿ ಏನ್ ಕಾಣಿಸುತ್ತೋ ಹೇಳು. ಹೋಗು ಹೋಗು, ನಾಗಮಣಿನ್ ತಗೊಂಡ್ ಬಾ. ಹೋಗು ಹೋಗು.
ಪುಣ್ಯ. ನೀನೀಗ ಈ ಬೆಂಕಿನ ನೋಡ್ತಾನೆ ಗರುಡ ಜಪನ ಶುರು ಮಾಡು. ಸರಿಯಾಗಿ ನೋಡು.